ನನಗೆ 1 ಎಕರೆ 2 ಗುಂಟೆ ಜಮೀನು ಇದ್ರಾಗೆ ನಾನು ಬದುಕಿರೋದು. ಇದು ಕೃಷಿ ಹೊಂಡ ನೋಡ್ರಿ, ಗೇಟ್ ಮಾಡ್ಬೇಕು, ಬೀಗ ಹಾಕೊಂಡಂಗ ಇದ್ ಮಾಡಿ ಕೀ ಹಾಕೊಂಡು ನೋಡ್ರಿ, ಈ ತರ ಇದು ಹಾಕೊಂಡಾಗ ಕೀ ತೆಗೆದು ಎಷ್ಟು ಈಜಿ ಆಗದ ನೋಡ್ರಿ, ಎಷ್ಟು ಖರ್ಚು ಕಮ್ಮಿ ನೋಡ್ರಿ, 0 ಖರ್ಚು. ಇಲ್ಲಿಂದಿತ್ತೆ ಶುಂಠಿ ಹಾಕಿದ್ದು ಇಷ್ಟ್ರಾಗೆ 1 ಲಕ್ಷ ರೂಪಾಯಿ ನನಗೆ ಆಗ್ಬಿಡ್ತು. ಸುಗಂಧರಾಜ ಹಾಕಿದ್ದೀನಿ, ದಿನ ದುಡ್ಡು ನೋಡೋಂಥದ್ದು. ಇದು ಗೆಣಸು, ಅಲಕ್ಕಿ ಗಿಡ ಅದೇ, ಇದು ಮಂತ್ನೆಲ್ಲಿ ಅಂತ ಜಮ್ನೇರ್ಲೆ, ವಾಟರ್ ಆಪಲ್, ವಾಟರ್ ಫ್ರೂಟ್ ಐತೆ ನೋಡ್ರಿ, ಅರ್ಶಿನ ಅಂದ್ರೆ ಇದೆ, ಆಪಲ್, ದಾಳಂಬ್ರಿ ಐತೆ, ಸಪೋಟ ಐತೆ, ತೆಂಗು ಐತೆ, ಮಾವಿನ ಗಿಡಗಳು ಹಾಕಿದ್ದೀನಿ. ತುಂಬಾ ಖುಷಿ ಆಗ್ತದೆ. ಇದು ಮಲ್ಲಿಕ ಅಮೃತ ಪಲ್ಲಿ ತುಂಬಾ ಚೆನ್ನಾಗಿರ್ತದೆ ನೋಡ್ರಿ, 30 ತಿಂಗಳ ಗಿಡ ಎಷ್ಟು ಚೆನ್ನಾಗಿದೆ. ಚೇಪೆಹಣ್ಣು ಅಳಸಂದ್ರೆ 8 ತರ, ಜಮ್ನಿಯಲ್ಲೇ 5 ತರ, ಮೂಸಂಬಿ, ನಿಂಬೆ ಗಿಡ, ಚೇಪೆ ಗಿಡ, ಎಲ್ಲಾ ತರದ ಗಿಡ ಇದೆ. ತಗರಿ ಗಿಡ, ಸಿರಿಧಾನ್ಯ ಬೆಳೆದಿ ಉಟ್ಕೊಂಡದೆ. ಲಕ್ಷ್ಮಣ್ ಫಲ, ಬೆಂಡೆ ನೋಡ್ರಿ ಅಲ್ಲೆಲ್ಲ ಐತೆ. ಕೊಕ್ಕೋ ಅಂತ ಐತೆ, ಇದು ಮೂಸಂಬಿ, ಬೆಟ್ಟದ ನೆಲ್ಲಿ, ಸ್ಟಾರ್ ಪುಟ್ಟು, ಅಳಸೋ ನೋಡ್ರಿ, ಇದು ಸಿದ್ದು, ಥೈಲ್ಯಾಂಡ್ ರೆಡ್. ಇದುವರೆಗೂ ಕೆಮಿಕಲ್ ಹಾಕಲ್ಲ. ಹೂಕೋಸ ಹಾಕಿದ್ದೀನಿ. ಕಳೆ ಜಾಸ್ತಿ ಬರ್ತದೆ, ಭೂಮಿ ತಾಕತ್ತಿರೋದಕ್ಕೆ ಕಳೆ ಬರ್ತದೆ. ಏನು ಐಶ್ವರ್ಯ ಬೇಕು. ಇದು ನೋಡಿದಾಗ ನಮ್ಗೆ ಎಷ್ಟು ಆನಂದ ಆಗ್ತದೆ. ನನಗೆ 1 ಎಕರೆ 2 ಗುಂಟೆ ಜಮೀನು ಇದೆ. ಮೂಲ 2 ಗುಂಟೆ ಅಷ್ಟೇ. 1 ಎಕರೆ 2 ಗುಂಟೆ ಜಮೀನು ಮಾತ್ರ. ಇದ್ರಾಗೆ ನಾನು ಬದುಕಿರೋದು. ಇದು ಕೃಷಿ ಹೊಂಡ ನೋಡ್ರಿ. ಕೃಷಿ ಹೊಂಡ ಅಂತಂದ್ರೆ ಇವತ್ತು ನಾನು ಜಮೀನಾಗ ನೀರನ್ನು ಸ್ಟೋರ್ ಮಾಡ್ಕೊಂಬೋದು, ನಮ್ಮ ಬೋರ್ ನೀರನ್ನು ಸ್ಟೋರ್ ಮಾಡ್ಕೊಂಬೋದು. ಇದಕ್ಕೆ ರಕ್ಷಣೆಗೋಸ್ಕರ ಫೆನ್ಸಿಂಗ್ ಮಾಡಿದ್ದೀನಿ. ಇದಕ್ಕೆ ನಾನು ಇನ್ನ ಕಾಂಪೌಂಡು ಗೇಟ್ ಮಾಡಬೇಕು. ಆ ಗೇಟ್ಗೋಸ್ಕರ ಗೇಟ್ ಇಲ್ಲ, ಈಗ ತಕ್ಷಣಕ್ಕೆ ಮಾಡೋಕ್ಕಾಗಲ್ಲ. ಒಳಕೋಗಿದಂಗೆ ಯಾರಾದರೂ ಮಾಡ್ಬೋದು. ಏನು ಭದ್ರ ಮಾಡಿದ್ರು ಹೋಗೋಂತಾರೆ ಹೋಗ್ತಾರೆ, ಆದರೆ ಇದ್ದಾಗ ಯಾರು ಹೋಗಲ್ಲ ಅಂದ್ಬಿಟ್ಟು ಅದಕ್ಕೆ ನಾನು ಕೀ ಇದು ಮಾಡಿ ನೋಡ್ರಿ, ಬೀಗ ಹಾಕೊಂಡಂಗೆ ಇದು ಮಾಡಿ ಇವತ್ತು ಇಷ್ಟಾಗಿ ಇರೋಂಥದ್ರಲ್ಲೇ ನಾನು ಏನು ಮಾಡಿದ್ದೀನಿ ನೋಡ್ರಿ, ಇದಕ್ಕೆ ಕೀ ಹಾಕ್ಕೊಂಡು ನೋಡ್ರಿ, ಈ ಥರ ಇದು ಹಾಕೊಂಡಾಗ ಕೀ ತೆಗೆದು ನಾವು ಒಳ್ಕೋಬೇಕಾದ್ರೆ ನೋಡಿ, ಇದನ್ನ ತೆಕ್ಕೊಂಡು ಎಷ್ಟು ಈಜಿ ಆಗದ ನೋಡ್ರಿ, ಎಷ್ಟು ಖರ್ಚು ಕಮ್ಮಿ ನೋಡ್ರಿ. ಕಮ್ಮಿ ಅಂತಂದ್ರೆ 0 ಖರ್ಚು. ಇದು ಗೆಟ್ ಈಗ ನಾನು ಮಾಡಿಸ್ಬೇಕಂದ್ರೆ 20,000 ಬೇಕು. ಯಾವಾಗನ ಬೇಕಾದ್ರೆ ಮಾಡಿಸ್ಕೊಳ್ಳಿ. ಈಗ 0 ಖರ್ಚಿನಲ್ಲಿ ನಾನು ಒಳಕೋಗದಂಗೆ ಯಾರು ಬರ್ದಂಗೆ ಮಾಡಿದೆ. ಎಷ್ಟು ಚೆನ್ನಾಗಿದೆ ಈ ಜಾಗ. ಇಲ್ಲಿ ಪೂರಕವಾಗಿ ಜಾಗ ಎಲ್ಲ ಬಿಟ್ಕೊಂಡು ಆ ಕೃಷಿ ಹೊಂಡ ಪಕ್ಕದಾಗ ಅಷ್ಟೇ ಸಾಕಷ್ಟು ಗಿಡಗಳು ಹಾಕಿದ್ದೀನಿ. ಹೀರೆ ಗಿಡ ಹಾಕಿದ್ದೆ, ಎಷ್ಟು ಕಾಯಿ ಬಿಟ್ಬಿಡ್ತಾವೆ, ನಾಟಿ ಹೀರೆ. ಇವೆಲ್ಲ ಇದು ಮಾಡ್ಕೊಂಡು ನೋಡಿರಿ, ಇವತ್ತು ನಮ್ಮ ಗಿಡಕ್ಕೆ, ನಮ್ಮ ತೋಟಕ್ಕೆ ಬಂದ್ರೇ ನನಗೆ ಖುಷಿ ಆಗ್ತದೆ. ಯಾವ ಗಿಡನೂ ಆಗಲಿ. ಇವತ್ತು ನೋಡಿ, ಇದು ಗೆಣಸು ಇನ್ನು ಪೂರಕವಾಗಿ ಇನ್ನೂ ಒಂದು 3-4 ತಿಂಗಳು ಬೇಕು. ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ ಗೆಣಸು ಉಣ್ಣೋಕ್ಕೋಸ್ಕರ. ಆ ಬೆಳೆ ಬತ್ತು ಉಣ್ಣಕ್ಕೆ ಅಂದ್ಬಿಟ್ಟು ನೋಡಿ, ಪೂರಕವಾಗಿ ನಮ್ಮ ತೋಟಕ್ಕೆ ಬಂದರೆ ಇವತ್ತು ಏನಿದೆ, ಅರ್ಗಿನಾಗ ಅಡಿಕೆ ಗಿಡನೂ ಉಣಿದ್ದೀನಿ, ಮತ್ತು ಏಲಕ್ಕಿ ಗಿಡ ಅದೇ, ಹೂವಿನ ಗಿಡಗಳವೆ, ಅದ್ರ ಮಧ್ಯೆ ಈ ತರಕಾರಿ ಗಿಡಗಳು ನೋಡ್ರಿ. ಹಿಂಗೆ ಬಂದರೆ ಇವತ್ತು ಇದು ಮಂತ್ನೆಲ್ಲಿ ಅಂತ, ಇದು ಹಿಂಗೆ ಬಂದಾಗ ಇವತ್ತು ಜಮ್ನೇರ್ಲೆ, ವಾಟರ್ ಆಪಲ್ಲು ಎಷ್ಟಿದೆ ಅಂತಂದ್ರೆ ಇವತ್ತು ನನ್ನ ಜಾಗದಾಗ ಹೇಳ್ತಾನೆ ಹೋದರೆ ಸಾಕಷ್ಟು ಒಂದು ಇದು ಬಟರ್ ಫ್ರೂಟು ಐತೆ, ಸಾಕಷ್ಟು ಬಾಳೆ ಐತೆ ನೋಡಿರಿ. ಅರ್ಶಿನ ಅಂದರೆ ಇದೆ, ಮಾಮೂಲಿ ಅರ್ಶಿನ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಒಂದು ಪೂರಕವಾಗಿ ನಾವು ಹಾಕ್ಕೊಂಡು ಇದು ಮಾಡ್ತಾ ಹೋದಾಗ ನೋಡಿ, ಇಲ್ಲಿ ಆಪಲ್ಲು, ಇದು ಮಾಮೂಲಿ ಆಪಲ್ಲು, ಇದು ಊಟಿ ಆಪಲ್ಲು, ಇವೆಲ್ಲ ಇದು ಮಾಡ್ಕೊಂಡು ಆ ಕಡೆ ದಾಳಂಬ್ರಿ ಐತೆ, ಸಪೋಟ ಐತೆ, ತೆಂಗು ಐತೆ, ತಗರಿ ನೋಡ್ರಿ. ಇವತ್ತು ತಗರಿ ಎಲ್ಲರೂ ಉಣ್ಬೇಕು ಅಂತ ಇದು ಮಾಡ್ತಾರೆ, ಪ್ರಯತ್ನ ಪಡ್ತಾರೆ. ನಾನಿದು ಇದರಲ್ಲಿ ಇದಾಕಿದ್ದೀನಿ, ಶುಂಠಿ ಹಾಕಿದ್ದೀನಿ. ಅವು ಹೋದನೇ ವರ್ಷ ಇಲ್ಲಿ ಉಣಿದೆ ಗಿಡ. ಆ ಬೀಜ ಇದ್ದಂಥ ಭೂಮಿಗಿದ್ದಂಥ ಬೀಜನೇ ಉಟ್ಕೊಂಡು ನಮಗೆ ಇವತ್ತು ಗಿಡ ಆಗಿಲ್ಲ. ನಾನು ಕಿತ್ತಾಕಲ್ಲ ನೋಡಿರಿ, ಎಷ್ಟು ಗಿಡ ನಮ್ಮ ಮನೆ ಮೊತ್ತ ಆಗ್ತದೆ. ಅದ್ರ ಜೊತೆ ಒಳಗಡೆ ಮಾವಿನ ಗಿಡಗಳು ಹಾಕಿದ್ದೀನಿ. ಮಾವಿನ ಗಿಡ ಸ್ವಲ್ಪನೇ ಬಿಟ್ಟೆ, ನನಗೆ ತುಂಬ ಖುಷಿ ಆಗ್ತದೆ. ಯಾಕಂತಂದ್ರೆ ಇವತ್ತು ಇವೆಲ್ಲ ಒಂದು ನಾವು ಮಾಡ್ಕೊಂಡ್ರೆ ರೈತನಿಗೆ ಒಂದು ಕೃಷಿ ಜೊತೆಗೆ ಇವೆಲ್ಲ ಅಳವಡಿಸ್ಕೊಂಡಾಗ ತಗರಿ ಹಂಗೆ ನೋಡ್ರಿ, ಎಷ್ಟು ಚೆನ್ನಾಗಿದೆ. ಅಳಸಂದ್ರೆ 8 ತರ, ಜಮ್ನಿಯಲ್ಲೇ 5 ತರ, ಆ ಕಡೆ ಮೂಸಂಬಿ, ನಿಂಬೆ ಗಿಡ, ಚೇಪೆ ಗಿಡ, ಪ್ರತಿಯೊಂದು 1 ಎಕರೆ ಎಲ್ಲಾ ಗಿಡ, ಎಲ್ಲಾ ತರದ ಗಿಡ ಇದೆ. ಮುಂದಿನ ದಿನದಲ್ಲಿ ಇನ್ನೂ ಹಾಕ್ಬೇಕು ಅಂತ ಆಸೆ ಇದೆ. ಅಂದ್ರೆ ಮುಂದಿನ ಗಿಡದಲ್ಲಿ ಇದ್ರ ಮಾವಲ್ಲಿ ಒಂದು 10-15 ತರ ವೆರೈಟಿ ಹಾಕಿದ್ದೀನಿ. ನಮ್ಮ ಮನೆಗೆ ಬೇಕಾಗ ತಿನ್ನಾಕ ಹಾಕಿದ್ದೀನಿ. ಕೆಲವೆಲ್ಲ ಜಾಸ್ತಿ ಮಲ್ಲಿಕ ಹಾಕಿದ್ದೀನಿ. ನೋಡಿ, ಈಗ ತಗರಿ ಹೋದ ವರ್ಷದ ಗಿಡ, ಇದು ತಗರಿ ಗಿಡ ಎಷ್ಟು ಚೆನ್ನಾಗಿದೆ ನೋಡ್ರಿ. ಈಗನ್ನೆಲ್ಲ 1-2 ತಿಂಗಳಿಗೆ ನಮಗೆ ಬಂದ್ಬಿಡ್ತದೆ. ಪೂರಕವಾಗಿ ಫ್ರೆಶ್ ಎಲ್ಲ ಮುಂದೆಗೆ ಬಂದ್ಬಿಡ್ತದಲ್ಲ ನಮಗೆ. ನೋಡಿ, ಅಲ್ಲಿ ಸಪೋಟ ಐತೆ, ಸಪೋಟ, ಸೇಪೆ, ದಾಳಂಬ್ರೆ ಎಲ್ಲ ಒಂದೊಂದು 2 ಗಿಡ, 2 ಹಾಕಿದೆ, ಒಂದು ಹೋಗ್ಬಿಡ್ತದು ನೋಡಿರಿ. ಪೂರಕವಾಗಿ ನಾವು ರೈತರಿಗೆ ನೋಡಿ, ಹಿಂದಿನ ದಿನದಲ್ಲಿ ಇದರಲ್ಲಿ ನಾನು ಹೋದ ವರ್ಷ ಸಿರಿಧಾನ್ಯ ಬೆಳೆದಿದ್ದೆ ನೋಡಿರಿ. ಸಿರಿಧಾನ್ಯ ಅದು ಬಿಟ್ಟೆ ನೋಡಿರಿ, ಅದಾಗಿದೆ ಅಲ್ವಾ, ಅದೇ ಉಟ್ಕೊಂಡಿರೋದು. ಇವೆಲ್ಲ ನಾನು ಬೀಜ ನಾಟಿ ಮಾಡಿರೋದಲ್ಲ ತಗರಿ ನೋಡಿ, ಸಿರಿಧಾನ್ಯ ಅದು ಇನ್ನೂ 2-3 ಹುಟ್ಟಿತ್ತು, ನಮ್ಮ ಮನೆಯವ್ರು ಕಿತ್ತಾಕ್ಬಿಟ್ಟವ್ರೆ. ಅದು ನಾನು ಬಿಟ್ಟೆ ನೋಡಿರಿ, ಅದಾಗೆ ಬಂದದೆ. ನವಣೆ ಸಾಕಷ್ಟು ನಮಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ತೇವೆ ಈ ಕಡೆ ಎಲ್ಲ ನೋಡಿರಿ. ಮಾವೆಲ್ಲ ಇದು ಕರೆಕ್ಟಾಗಿ ಇನ್ನೂ 30 ತಿಂಗಳು ಗಿಡ, ಕರೆಕ್ಟಾಗಿ 35 ತಿಂಗಳಿದು. ಯಾರು ನಂಬಲ್ಲ 30 ತಿಂಗಳು ಗಿಡ ಅಂದರೆ. ಯಾರು ನಂಬ್ತಾರೆ ಇದನ್ನ 30 ತಿಂಗಳಿಗೆ? ತೆಂಗಿನ ಗಿಡನೂ ಅಷ್ಟೇ ನೋಡ್ರಿ, ಅದು ತೆಂಗಿನ ಗಿಡ ನೋಡ್ರಿ, ಅದು ತೆಂಗಿನ ಗಿಡನೂ 35 ತಿಂಗಳು. ಅದು ಎಳ್ನೀರ್ದು, ಹಸಿರು ಎಳ್ನೀರ್ದು. ಅದು 35 ತಿಂಗಳು ಕರೆಕ್ಟಾಗಿ ಹಾಕಿರೋದು. 30 ತಿಂಗಳಿಗೆ ನಗುತ್ತಾವೆ ಹಂಗೆ ನೋಡಿ. ಈ ಜೋಳನೂ ಅಷ್ಟೇ, ಅದಷ್ಟು ಕದೆ ಉಟ್ಕೊಂಡಿರೋದು. ನಾವೇನು ಇದನ್ನ ಪೂರಕವಾಗಿ ಉಣಲ್ಲ, ಉಟ್ಕೊಂಡದೆ ತಿನ್ನೋಕ್ಕಾದ್ರೂ ಆಗ್ತದೆ. ನಮ್ಮ ಜಾಗದಲ್ಲಿ ಏನಿಲ್ಲ ಅಂತೇನಿಲ್ಲ. ಮೇಯ್ನ್ ನೋಡಿರಿ ಮೆಣಸಿನ ಗಿಡ, ಇದು ಅಂದರೂ ತುಂಬ ಇವತ್ತು ನಮ್ಮದು ಹಳೇದು ಚೊಕೋತ
ಈ ಸೊಪ್ಪು ಅಂದ್ರೆ ತುಂಬ ಇಷ್ಟ. ಚಕೋತಿನ ಸೊಪ್ಪು ಇವತ್ತು ಎಷ್ಟು ಒಂದೂವರೆ ವರ್ಷ ಇರ್ತದೆ ಇದು. ಅದೇ ಉಟ್ಕೊಂಡಿರೋದೆ. ಒಂದ್ಕಿಂತ ಪೂರ್ವಕ ನಮ್ಮ ಭೂಮಿ ಸೇರ್ಕೊಂಬಿಡ್ತು ಅಂದರೆ ಅದರಲ್ಲಿ ನಮ್ಮ ಹಳೆ ತಳಿಗಳು ಹುಟ್ತಾ ಇರ್ತಾವೆ ಅವೇನೆ. ನಮ್ಮ ಈಗಳ ತಳಿಗಳು ಹುಟ್ಟಲ್ಲ. ಅದಕ್ಕೋಸ್ಕರನೇ ಇವತ್ತು ದೇಸಿ ತಳಿ ಮಾಡಬೇಕು, ದೇಸಿ ತಳಿ ಉಳಿಸ್ಬೇಕು ಅನ್ನೋದು. ಕೆಲವು ತಳಿಗಳು ನಾವು ಬಿಟ್ಬಿಟ್ವಿ ಅಂದರೆ ತಾನೇ ಉಟ್ಕೊಂಡು ನಮಗೆ ಫಲವತ್ತತೆ ಕೊಡ್ತಾ ಇರ್ತವೆ. ನಮ್ಮನಿಗೆ ಬೇಕಾಗಷ್ಟು ಸೊಪ್ಪು ಕೊಡ್ತಾ ಇರ್ತವೆ. ಅದರಿಂದ ನಾವು ಇದೆಲ್ಲ ಹೊಲ್ಟಿರೋದು. ಅದು ನೋಡಿರಿ, ಇದು ಲಕ್ಷ್ಮಣ ಫಲ ತುಂಬ ಅದು ಒಳ್ಳೆ ಇದು ವೆರೈಟಿ ನೋಡಿರಿ. ಅಲ್ಲಿ ಬೆಂಡೆ ಎಲ್ಲ ಇದೆ ನೋಡಿರಿ, ಬೆಂಡೆ ನೋಡಿರಿ ಅಲ್ಲೆಲ್ಲ ಐತೆ. ಬೆಂಡೆನೂ ಅಷ್ಟೇ, ಅದೆಲ್ಲ ನಾಟಿನೇ, ಹಾಕೋಲ್ಲ ನಾನು. ಯಾವ ಒಂದ್ಕಿತ ಹಾಕ್ಬಿಟ್ಟೆ ಅಂದರೆ ನಾನು ತಾನಾಗ್ತಾ ಅವು ಎಷ್ಟು ಬೀಜ ಇನ್ನೂ ಒಳಗಡೆ ಇಟ್ಟಿದ್ದೀನಿ ನಾನು ಬೀಜ ನನ್ನ ಮನೆಯಾಗ. ಅವೇ ಬೆಳ್ಕೊಂತ ಇರ್ತವೆ ನೋಡಿರಿ. ಅಳಸಂಡಿನ ಅವೇ ಉಟ್ಕೊಂಡಿರೋದು. ಇದು ಹಾಕ್ಲೇ ಅಲ್ಲ. ಈ ಮೆಣಸಿನ ಗಿಡ ಎಲ್ಲ ನೋಡಿ ಇಲ್ಲಿ ಹಾಕಿದ್ದು ನೋಡಿ, ಎಷ್ಟು ಗಿಡ ಹುಟ್ಟೆ ನೋಡಿರಿ. ಎಲ್ಲ ಬಿಟ್ಟಿದ್ದೀನಿ ಈಗ, ಆಗಲಿ ಕಾಯಿ ಆಗಲಿ ಅಂದ್ಬಿಟ್ಟು. ರೈತನ ಹಿಂದಿನ ತಳಿ ಏನದೆ ಅದು ನಮ್ಮ ಭೂಮಿ ಸೇರ್ಕೊಂಬಿಡ್ತು ಅಂದರೆ ಅಟ್ಲೀಸ್ಟು 150 ಬೀಜ ಹುಟ್ಟೇ ಹುಡ್ತದೆ ನಮಗೆ ರೈತನಿಗೆ. ಹಾಕಂಗೆ ಅಲ್ಲ ನೋಡಿ. ಅದಕ್ಕೋಸ್ಕರನೇ ಇವತ್ತು ದೇಶಿ ತಳಿ ಉಡ್ಬೇಕು ಅಂತ. ಮಾವು ಅಷ್ಟೇ ನೋಡಿರಿ, ಇದು ತುಂಬ ಚೆನ್ನಾಗಿತ್ತು ನೋಡಿರಿ. ಎಷ್ಟು ಚೆನ್ನಾಗಿದೆ ಅಂದರೆ ಇವತ್ತು ನಿಮಗೆ ಖುಷಿ ಆಗ್ತದೆ. ಯಾಕಂದರೆ ಇವತ್ತು 30 ತಿಂಗಳು ಗಿಡ ಇವತ್ತು ನನಗೆ ಫಲ ಕೊಡ್ತಾ ಇದೆ ಅಂದರೆ ಅವನು ಹಂಗೆ ನಾನು ಕಾಪಾಸಣೆ ಮಾಡಿದ್ದೀನಿ. ಇದುವರೆಗೂ ನನ್ನ ತೋಟದಲ್ಲಿ ಏನಿದೆ, ಮಾವದೆ ಏನಿದೆ ಪ್ರತಿಯೊಂದಕ್ಕೂ ಏನು ನಾನು ಇದುವರೆಗೂ ಕೆಮಿಕಲ್ಲೇ ಹಾಕಿಲ್ಲ. ಆದಷ್ಟು ಸಾವಯವಕ್ಕೆ ಬಂದಿದ್ದೀನಿ. ಆದ್ರೂ ಈಗ ಗಾಳಿಯಿಂದ ಸಹ ಬಂದುಬಿಡ್ತದೆ, ಬೇರೆ ಜಾಗದಿಂದ ನೀರು ಬಂದುಬಿಡ್ತದೆ. ಅದು ನಾನೇನು ಮಾಡೋಕ್ಕಾಗಲ್ಲ. ನನ್ನದ್ರಲ್ಲಿ ನಾನು ಸಾವಯವ ಮಾಡ್ಬೇಕು ಅಂದ್ಬಿಟ್ಟು ನನ್ನ ಸ್ಕೂಲು ಗೊಬ್ಬರನೇ ಒಂದು 3 ಲೋಡ್ 10 ವರ್ಷಕ್ಕೆ ನಾನು ಜಮೀನಿಗೆ 1 ಎಕರೆ 2 ಗುಂಟೆ ಹಾಕ್ತೀನಿ ನೋಡಿರಿ. ಮಾವಿಗೆ ಒಂದು ಸ್ಪ್ರೇ ಏನು ಕೊಡಲ್ಲ, ಇದುವರೆಗೂ ಕೊಡಲ್ಲ. ಗಿಡ ಹುಟ್ಟಿದಾಗಿಂದ ಸ್ಪ್ರೇನೇ ಕೊಡಲ್ಲ. ಗಿಡಕ್ಕೆ ಹುಳ ತಿಂತದೆ, ತಿನ್ನಲಿ ಬಿಡಿ, ನೆಕ್ಸ್ಟ್ ತಿಂತದೆ, ಇರೋದು ಇದಾಗ್ತದೆ. 2 ಎಲೆಗೆ 1 ಎಲೆ ತಿಂದು ಉಳ್ಕೊತದೆ. ಈ ಥರ ಎಲ್ಲ ಮಾಡ್ಕೊಂಡು ಇದಕ್ಕೆ ನಾನು ಪೂರಕವಾಗಿ ಎಲ್ಲ ಲೈನ್ ಇದೆ. ಇದಕ್ಕೆ ಪೂರಕವಾಗಿ ಇದನ್ನ 1 ಎಕರೆಗೂ ಪೂರಕ ಸ್ಪ್ರಿಂಕ್ಲರ್ ಐತೆ, ಮಾವಿನ ಗಿಡಕ್ಕೆ ಸಪ್ರೇಟ್ ಲೈನ್ ಐತೆ, 2 ಅಡಿಗೂ ಒಂದು ಲೈನ್ ಐತೆ. ಎಲ್ಲ ನಾನೇ ಮಾಡ್ಕೊಂಡಿರೋದು ಪೂರಕವಾಗಿ. ನೋಡಿರಿ ಇಲ್ಲಿ ಜೇನು ಪೆಟ್ಟಿ ನೋಡಿರಿ ಎಷ್ಟಿದೆ ನೋಡಿರಿ. ಇಲ್ಲಿ ಇನ್ನೂ ಎಲ್ಲ ಕೊಟ್ಟಿದ್ದೀನಿ, ಸ್ಟ್ಯಾಂಡ್ಗಳೆಲ್ಲ ನೋಡಿ. ಎಲ್ಲ ಬೇರೆ ಕಡೆ ಕೊಡ್ತಾ ಇದ್ದೀನಿ, ಆಚೆಗೆ ಹೋಗ್ತಾ ಇರ್ತದೆ ಜಾಸ್ತಿ. ಬೇರೆ ಕಡೆ ಕೊಡ್ತಾ ಇರ್ತೀವಿ, ಸೇಲ್ ಆಗ್ತಾ ಇರ್ತದೆ. ಪೂರಕವಾಗಿ ನನಗೆ ಅಂದರೆ ಜೇನು ಅಂದ್ರೇ ತುಂಬ ಇಷ್ಟ. ರಾತ್ರಿ ಗ್ಯಾಪಿಸ್ಕೊಂಡ್ರೆ ಜೇನು, ಎದ್ದರೆ ಜೇನು, ಎದ್ದರೆ ವ್ಯವಸಾಯ, ಎದ್ದರೆ ಕೃಷಿ, ಎದ್ದರೆ ಯಾರನ್ನ ಬರ್ತಾರ ಅವ್ರಿಗೆ ಪಾಠ ಹೇಳ್ಕೊಡೋದು, ಅವ್ರಿಗೆ ನಾನು ಅನುಭವ ಹೇಳ್ಕೊಡೋದು, ನಾನು ಕೆಲಸ ಮಾಡಬೇಕು, ನಾನು ಮಾಡಿರೋ ತೋರಿಸ್ಬೇಕು, ಈ ಥರ ಮಾಡಿಡ್ರಿ ಅಂತ ಹೇಳ್ಬೇಕು. ಈಗೇನಾಗ್ಬಿಟ್ಟದೆ, ನನಗೆ 10 ಜನ ಕೇಳಿದ್ರೆ 8 ಜನ ಏನು ಹೇಳ್ತಾರೆ ಅಂದರೆ ಲಾಭ ಎಷ್ಟು ಬರ್ತದೆ, ದುಡ್ಡು ಎಷ್ಟು ಬರ್ತದೆ ಕೃಷಿಯಾಗ, 1 ರೂಪಾಯಿಗೆ ಎಷ್ಟು ಲಾಭ ಬರ್ತದೆ ಅಂತ ಹೇಳ್ತಾರೆ. ನಾನು ಏನು ಹೇಳಿ, ಲಾಭ ಬರೋದಲ್ಲ ಪ್ರಮುಖವಾಗಿ ನಾವು ಬದುಕೋದು ತಿಳ್ಕೊಳ್ರಿ. ಫಸ್ಟು ನಾವು ಅಭಿವೃದ್ಧಿ ಆಗೋದು ತಿಳ್ಕೊಳ್ರಿ, ಆಮೇಲೆ ಕೇಳೋ ದುಡ್ಡು ಬರೋದು ಅಂದರೆ ಕೇಳಲ್ಲ. ನಾವೇನು ಮಾಡೋಣ? ಅದಕ್ಕೋಸ್ಕರ ನೀವು ನಿಮಗಿನ್ನ ನಿಮ್ಮಲ್ಲಿ ಬುದ್ಧಿ ಬಂದ ನಿಮ್ಗೆ ಜ್ಞಾನ ಬರ್ತದೆ ಅಂತ ನಾನು ಹೇಳ್ತೀನಿ. ಅದರಿಂದ ಇವತ್ತು ನೋಡಿದ್ರಾಗ ಹಿಂದೆ ಶುಂಠಿ ಹಾಕಿದ್ರಾಗೆಲ್ಲ ಇಲ್ಲಿಂದಿತ್ತೆ ಶುಂಠಿ ಹಾಕಿದ್ದು ಎಲ್ಲ ನಾವೇ ಆಗದಿರೋದು. ನಾನು ನಮ್ಮ ಹೆಂಗಸರೇ ಬೆಳಗ್ಗೆ 6 ಗಂಟೆ ಬಂದರೆ 300 kg 350 kg ಎಕ್ಕೊಂಡು ಹೋಗೋದು. ಅಕಸ್ಮಾತ್ ಹಂಗೂ ಒಂದೊಂದಿತ್ತು 400 kg ಎಕ್ಕರೆ ಇನ್ನೊಂದು ಚೀಲ ನನ್ನ ಮಳಿನ ಕರೆದ್ರೆ ಅವನು ಕಟ್ಕೊಳ್ಳೋನು. ಇನ್ನು ನಾನು 350-400 kg ತಗೊಂಡೋಗಿದೆ. 900 ರೂಪಾಯಿ 60 kg ಮಾರಿರು, 800 ರೂಪಾಯಿ ಮಾರಿರು. ನಾನು 28-30 ರೂಪಾಯಿ kg ಮಾಡಿದೆ. ಇಷ್ಟರಿಗೆ 1 ಲಕ್ಷ ರೂಪಾಯಿ ನನಗೆ ಆಗ್ಬಿಡ್ತು. ಬೇರೆಯವರಿಗೆ ಮಾರಾಟ ಕೊಟ್ಟಿದ್ರೆ 50,000 ನನಗೆ ಸಿಕ್ತಿರಲ್ಲ, 1 ಲಕ್ಷ ರೂಪಾಯಿ ಸಿಕ್ತು. 1 ಲಕ್ಷ ಬಂತು ನನಗೆ. ಅಂದರೆ ನಾನು ನಮ್ಮ ಹೆಂಡತಿ ನಾವೇ ಒಗೆದು ಹಾಕಿವಿ, ಮಾರ್ಕೆಟಿಗೆ ತಗೊಂಡು ಹಾಕಿವಿ, ದಿನ ಅಷ್ಟಿಷ್ಟು ಹಾಕಿವಿ, 15 ದಿನ ಖಾಲಿ ಮಾಡ್ಕೊಂಡು ನಮಗೆ ದುಡ್ಡಾಯಿತು. ಅದರಿಂದ ಏನು ಮಾಡ್ಕೊಂತೀವಿ ನೋಡಿ. ಈಗ ಸುಗಂಧರಾಜ ಹಾಕಿದ್ದೀನಿ, ಸುಗಂಧರಾಜಕ್ಕೂ ಅಷ್ಟೇ ಈ ಡ್ರಿಪ್ ಆಗ್ಬೋದು, ಏನಾಗ್ಬೋದು, ಬೇರೆ ಯಾರನ್ನೂ ಕರ್ಕೊಳಲ್ಲ. ಸೊ ಇದು ಬಂದು ಈ ಹೂವಣ ಎಷ್ಟು ತಿಂಗಳಿಗೆ ಬರುತ್ತೆ? ಇದು ಬಂದು ಒಂದು 5-6 ತಿಂಗಳಿಗೆ ಬರ್ತದೆ. 5-6 ತಿಂಗಳಿಗೆ ಬಂದರೆ ಹೂ ಹಾಕಕ್ಕೆ ಕಾರಣ ಏನಣ್ಣ? ಅಂದರೆ ಇದು ಅಂದರೆ ಬೆಳಗ್ಗೆ ಡೈಲಿ ಬಿಡಿಸ್ಬೇಕು, ದಿನ ದುಡ್ಡು ನೋಡೋಂಥದ್ದು. ಇವತ್ತು ರೈತನಿಗೆ ನಾನು ಹೇಳೋಕ್ಕೆ ಇಷ್ಟಪಡೋದೇನು ಅಂತಂದರೆ, ನಿಮಿಷದಲ್ಲಿ ದುಡ್ಡು ಬರ್ತದೆ, ಗಂಟೆಯಲ್ಲೂ ದುಡ್ಡು ಬರ್ತದೆ, ವಾರದಲ್ಲಿ ದುಡ್ಡು ಬರ್ತದೆ, 15 ದಿನ ದುಡ್ಡು ಬರ್ತದೆ, ತಿಂಗಳಿಗೆ ದುಡ್ಡು ಬರ್ತದೆ, 2 ತಿಂಗಳಿಗೆ ದುಡ್ಡು ಬರ್ತದೆ, 3 ತಿಂಗಳಿಗೆ ಬರ್ತದೆ. ಅರಣ್ಯ ಕೃಷಿ ಮಾಡ್ಕೊಂಡ್ರೆ 20 ವರ್ಷ 30 ವರ್ಷ 40 ವರ್ಷಕ್ಕೂ ನಮಗೆ ಒಂದು FD ಥರ ದುಡ್ಡು ಬರೋಂಥದ್ದು ಅರಣ್ಯ ಮರಗಳವೆ ಅವೆಲ್ಲ. ಅಂದರೆ ಏನು ನಾನು ಎಲ್ಲ ಇವತ್ತೇನು ಕೋಟಿಗಟ್ಟಲೆ ಬದುಕೊಂಥದ್ದಲ್ಲ. ನಮ್ಮ ಮನೆ ಇವತ್ತು ನನ್ನ ಮಗ ಮನೆ ನಾನು ಕಟ್ಕೊಂತ ಅಂದರೆ ಅವ್ನ ಮನೆಗೆ ಬೇಕಾಗಷ್ಟು ನನಗೆ ಒಂದು 5-6 ಟೀಕ್ ಮರ ಐತೆ, ಏನು ಬೇಕಿಲ್ಲ. ಟೀಕ್ ಮರದಾಗೆ ಅವ್ನಿಗೆ ಮನೆ ಕಟ್ಕೊಂಬೋದು ಆರಾಮಾಗ. ನೋಡಿರಿ ಮಾವಿನ ಗಿಡ ಇವತ್ತು ಇವೆಲ್ಲ ನಾವು ನೋಡಿದೆ, ಇದ್ರಾಗ ಎಷ್ಟು ಹಣ್ಣು ಕಿತ್ತಿದ್ದೀನಿ ಹಾಗೆ ಸಾಕಷ್ಟು. ನೋಡಿರಿ ಇನ್ನೂ ಒಂದು ಏನೂ ಇದಿಲ್ಲ. ಇದು ಮಲ್ಲಿಕಂತ ಎಷ್ಟು ಚೆನ್ನಾಗಿದೆ ಅಂದರೆ ಬಿಟ್ಟಿತ್ತು ಅಂದರೆ ಇದು ಸಖತ್ತ ಬಿತ್ತಿತ್ತು. ಇನ್ನೂ ಎಲ್ಲ ಕಿತ್ಕೊಂಡ್ವಿ, ನಿಮ್ಮಿ ಕಿತ್ಕೊಂಬಂದಿದ್ದು ಆ ಗಿಡದಾಗ ಅಲ್ಲಿ ಎಲ್ಲ. ಯಾಕಂತಂದ್ರೆ ಇವು ನಾವೊಂದು ಕೆಲವು ಇವನ್ನ ನಾನೇನು ಮಾಡಿದೆ ಅಂದರೆ ಇನ್ನೂ ಪೂರ್ವಕ ಎಲ್ಲ ಮೊಗ್ಗು ಕಿತ್ತಾಕಿ ಕಮ್ಮಿ ಬಿಟ್ಕೊಂಡೆ. ನೋಡ್ರಿ ಇವೆಲ್ಲ ಮೊಗ್ಗು ಕಿತ್ತಾಕಿರೋದು ಎಲ್ಲ ಕಿತ್ತಾಕ್ಬಿಟ್ಟೆ. ಎಷ್ಟು ಕಿತ್ತಿದ್ದೀನಿ ಈಗ ಹಾಗೆ ತಿನ್ನಾಕ. ನೋಡ್ರಿ ಹೆಂಗದೆ ನೋಡಿದ್ರ. ನಮಗೇನು ಬೇಕು, ಯಾವ ನಮ್ಗೆ ಹಣ ಬೇಕು, ಆಸ್ತಿ ಬೇಕು,
ಏನು ಐಶ್ವರ್ಯ ಬೇಕು. ಇದು ನೋಡಿದಾಗ ನಮಗೆ ಎಷ್ಟು ಆನಂದ ಆಗ್ತದೆ. ನಮ್ಮ ತೋಟಕ್ಕೆ ಬಂದ್ರಂತೂ ನನಗಂತೂ ಹೋಗೋಕ್ಕೆ ಮನಸ್ಸು ಬರಲ್ಲ. ಬೆಳಗ್ಗೆ 6 ಗಂಟೆಗೆ ನಾನೇನೋ ಕೆಲ್ಸಕ್ಕೆ ಬಂದೆ ಅಂದರೆ ಮ್ಯಾಕ್ಸಿಮಮ್ 10 ಗಂಟೆ ಬೇಗ ಹೋಗ್ತೀನಿ ಅಂದರೆ 10 ಗಂಟೆಗೆ ಆಚೆ ಹೋಗ್ತೀನಿ. 10 ಗಂಟೆ ಅವರು ಫೋನ್ ಮಾಡ್ತಾ ಹೋಗ್ತಾರೆ ನಮ್ಮ ಮನೆಯವ್ರು, ಬರ್ರಿ ಅಡುಗೆ ಆಗಿದೆ ಬರ್ರಿ ಊಟ ಮಾಡಿ ಬರ್ರಿ ಕರಿತಾ ಇರ್ತಾರೆ ಪಾಪ. ನಿಜವಾಗಿ ಅಂದ್ರೆ ನಮ್ಮ ಹೆಂಡ್ತಿ ನನ್ನಂತೂ ದೇವ್ರ ಥರ ಸಾಕ್ತಾರೆ. ಊಟ ಮಾಡಿ ಮುದ್ದೆ ಮಾಡಿ ಬೆಳಗ್ಗೆ ಅಂದರೆ ನಾವು ಮುದ್ದೆ ಉಂಡ್ಬಿಡ್ತೀವಿ. ಕರೀತಾರೆ. ಅವಾಗ ಹೋದರೆ ಇಲ್ಲ ಏನಾರು ಬೇರೆ ಕಡೆ ಹೋದರೆ ಅವತ್ತಿಲ್ಲ ಕೆಲಸ, ಇಲ್ಲ ಪೂರಕವಾಗಿ ಅಂದರೆ ಬೆಳಗ್ಗೆ ಬಂದರೆ 10 ಗಂಟೆ ತನಕ ತೋಟ ಬಿಟ್ಟು ಹತ್ತು ಹೋಗಲ್ಲ. ಇನ್ನು ಕ್ಲಾಸ್ಗಳೆಲ್ಲ ಇದ್ರೆ ಹೋಗ್ತಾ ಇರ್ತೀನಿ. ಮಾವಿನ ಗಿಡ ಹಾಕಕ್ಕೆ ಕಾರಣ ಏನಣ್ಣ? ಕಾರಣ ಏನು ಅಂದರೆ ಅದೇ ಹೇಳಿನಲ್ರಿ, ಇವತ್ತು ನನಗೆ ಏಜ್ 63 ವರ್ಷ ಏಜ್ ಆಯಿತು, ನಮ್ಮ ಹೆಂಡ್ತಿಗೂ ಏಜ್ ಆಯಿತು. ಪೂರಕವಾಗಿ ನಾವು ಯಾವಾಗೂ ಒಳ್ಳೆ ದೊಡ್ಡ ಕೆಲಸ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಕೂಲಿ ಆಳುಗಳ ಸಮಸ್ಯೆ, ನನ್ನ ಮಗ ಬರೋಕ್ಕಾಗಲ್ಲ. ಅವ್ನು ಪೂರಕವಾಗಿ ಮುಂದಿನ ದಿನದಲ್ಲಿ ಇವು ತಾನೇ ಬೆಳ್ಕೊಂತ ಆಗ್ತವೆ. ಅಡಿಕೆ ಹಾಕ್ರಿ ಅಂದರು, ನಾನು ಹಾಕಲ್ಲ ಅಂದೆ. ಅಡಿಕೆಗೆ ನೀರಿಲ್ಲ ಅಂದರೆ ಹೊರಟೋಗ್ತದೆ. ಈ ತೆಂಗು ಒಂದು 5 ವರ್ಷ ಬರ ಬಂದ್ರೂ ಹೋಗಲ್ಲ, ಮಾವಿನ ಗಿಡ ಹೋಗಲ್ಲ, ನೀರು ಕೇಳಲ್ಲ. ಒಂದೇ ಒಂದು ಬೇಸಿಗೆ ನಾನು ನೀರು ಕೊಟ್ಟಿರೋದು ಇದಕ್ಕೆ, ಇನ್ನು ಕೊಡಲೇ ಇಲ್ಲ ನೀರು. 35 ತಿಂಗಳು, 3 ವರ್ಷ ತುಂಬಿಲ್ಲ ಇನ್ನು 6 ತಿಂಗಳು ಕಳೆದ್ರೆ 3 ವರ್ಷ ಆಗೋದು. ಅದಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ. ಕಾಯಿ ಎಷ್ಟು ದಪ್ಪ ಬಂದಿದೆ ಹೆಂಗಿದೆ ನೋಡ್ರಿ. ಈಗ ಎಷ್ಟು ಥರ ಇದೆ, 1 ಎಕರೆ 2 ಗುಂಟೆ ಒಳಗಡೆ ನೋಡ್ತಾ ಇರಿ ಹೆಂಗೇನೆ. ಇವತ್ತು ಎಷ್ಟು ಥರ ಇದೆ ಅದ್ರ ನೋಡ್ರಿ. ಇದು ಈಗ ಹೂಕೋಸ, ಈ ಕಡೆ ಹೂಕೋಸ ಹಾಕಿದ್ದೀನಿ ಸ್ವಲ್ಪ. ಇದು ಪೂರಕವಾಗಿ ಇದು ಏನಾದ್ರು ಮಾಡೋಣ ಅಂದ್ಬಿಟ್ಟು ಹೂಕೋಸ ಹಾಕಿದ್ದೀನಿ. ಇದು ಅಷ್ಟೇ ನೋಡ್ರಿ, ಎಲ್ಲ ಕಳೆ ಮದ್ದೆಲ್ಲ ವೀಡರ್ ತಳ್ಳಿರೋದೆ. ಈಗ ಯಾರು ಹಾಕ್ಸ್ಬಿಡ್ತೀನಿ ನೋಡ್ರಿ. ಇಲ್ಲಿ ಕಳೆ ತಳ್ಳಿದ್ದೀನಿ ನೋಡ್ರಿ, ಇದೇನದೆ ಅದೆಲ್ಲ ತಳ್ಳಿದ್ದೀನಿ. ಅಲ್ಲಿ ತೋರಿಸ್ತೀನಿ ಅದು. ನಿಜವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಅದೇ ಮಲ್ಲಿಕಾ ಅಂತಂದರೆ ಜಾತಿ ಅಂದರೆ ಇದು ಅಂತ ಈ ಗಿಡ ನಾನು ನಂಬಿದೆ. ಮಲ್ಲಿಕಾ ಅಂದರೆ ಕೊಟ್ಟವ್ರೆ, ಎಲ್ಲ ಕೊಟ್ಟವ್ರೆ. ಮಲ್ಲಿಕಾ ಅಂತಂದರೆ ಇದೇ ನೋಡ್ರಿ, ಇದು ಮಲ್ಲಿಕಾ, ಇದು ತಳಿ ಮಲ್ಲಿಕಾ ತಳಿ ಅಂದರೆ ಇದು. ಕಳೆ ಜಾಸ್ತಿ ಬರ್ತದೆ, ಭೂಮಿ ತಾಕತ್ತಿರೋದಕ್ಕೆ ಕಳೆ ಬರ್ತದೆ. ಅದರಿಂದ ಇವತ್ತು ಎಷ್ಟು ಬರಲಿ ಬಿಡ್ರಿ, ಕಳೆ ಬರಲಿ ಏನಾಗಲಿ. ತೋತಾಪುರಿ ಹಾಕಿದೆ, ತೋತಾಪುರಿ ಎಲ್ಲ ತಿಂದರು ನಮ್ಮ ಹುಡುಗರು ಮುಂದಾಗೇನೆ. ಇದು ತೋತಾಪುರಿ. ಈ ಕಡೆ ಬಂದರೆ ಇದು ಮಲ್ಲಿಕಾ ಬಂದು ಶ್ರೀಗಂಧ ನರ್ಸರಿ ಅಂತ ದೇವನಹಳ್ಳಿಗೆ ತಂದಿದ್ದೆ. ಇದು ಬಂದು ಈ ಲೈನಾಗ ಅಲ್ಲಿ ನಂದಿ ಕ್ರಾಸ ತಂದಿದ್ದೀನಿ. ಬೇರೆ ಬೇರೆ ವೆರೈಟಿ ಇದೆಲ್ಲ, ಒಂದೊಂದು ಥರ ಒಂದೊಂದು ಮಿಕ್ಸ್ ಮಾಡಿದ್ದೀರಾ ಎಲ್ಲ. ಈಗ ನಾನು ತಿನ್ನಕ್ಕೆ ಇರಲಿ ಅಂದ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈ ಕಡೆ ಎಲ್ಲ ಈ ಕಡೆ ಬಾರ್ಡ್ರಲ್ಲಿ ಮೇವು ಹಾಕ್ಕೊಂಡಿದ್ದೀನಿ. ಈಗ ನೋಡಿರಿ, ಈ ಕಡೆ ಬಂದರೆ ನಿಂಬೆ, ಮತ್ತು ಇದು ಕೊಕ್ಕೋ ಅಂತ. ಇದು ನೋಡಿರಿ, ಕೊಕ್ಕೋ ಅಂದರೆ ಕೇಳಿರ್ಬೇಕು ನೀವು, ಗೊತ್ತಿರಲ್ಲ ಕೆಲವರಿಗೆ. ಕೊಕ್ಕೋ ಅಂದರೆ ಇವತ್ತು ಚಾಕ್ಲೇಟ್ ಮಾಡಬೇಕಾದ್ರೆ ಇದ್ರದ್ದೇ ಹಾಕೋದು ಸ್ಮೆಲ್ಗೆ. ಕೊಕ್ಕೋ ಅಂತ ಹಣ್ಣು ಬಿಡ್ತದೆ, ಅದೇ ಇದು ಕೊಕ್ಕೋ. ಅದನ್ನು ಸಹ ಹಾಕಿದ್ದೀನಿ. ಚೇಪೆಹಣ್ಣು ಅಷ್ಟೇ ನೋಡಿ. ಚೇಪೆಹಣ್ಣು ನಿನ್ನೆ ಕರೆಕ್ಟಾಗಿ ಒಂದು 10 ಜನ ತಿಂದ್ವಿ. 10 ಇದ್ದೋ ರೆಡಿ ಇದ್ದೋ, ನೀನೆಲ್ಲ ಖಾಲಿ ಆಗ್ಬಿಟ್ಟ ಪಾಪ. ಈಗ ಇನ್ನೊಂದು 2 ಮರವೇ ಎಲ್ಲರಿಗೂ ಕಿತ್ಕೊಟ್ಟಿದ್ವಿ. ಬಂದಾಗ ಏನು ಅಂತಂದರೆ ಒಂದೊಂದು ಸಿಗ್ತವೆ ಹಣ್ಣುಗಳು. ನೋಡ್ರಿ ಎಷ್ಟು ತಿಂತ ಇದ್ದಿದ್ರೆ ನಮ್ಗೆ ಎಷ್ಟು ಇದಾಗ್ತದೆ. ಹಂಗೆ ಹೊಡೆದ್ಬಿಟ್ರಣ. ಪೂರಕವಾಗಿ ನೋಡ್ರಿ ಚೇಪೆಹಣ್ಣು. ಈಗ ನಾವು ಯಾವ ಟೈಮಿಗೆ ಏನು ಬಂದ್ರೂ ತಿನ್ಬೇಕು ಅಂತ ನಿನ್ನೆ ಕರೆಕ್ಟಾಗಿ ಒಂದು 10 ಜನ ಇದ್ವಿ. ಕೆವಿಕೆರು, ಕೃಷಿ ಇಲಾಖೆರು ಎಲ್ಲರೂ ತಿಂದರು. ನೋಡ್ರಿ ಹೆಂಗೆ ತಿನ್ಬೋದು ನೋಡ್ರಿ, ತಿಂತಾ ಇದ್ದಾರೆ. ಎಷ್ಟು ಇದು ಹೆಂಗಿರ್ತಾರೆ ನೋಡ್ರಿ. ಏನಂದರೆ ನಾನು ಅದೇನೆ ಹೊಲ್ಟಿರೋದೇನು ಅಂದರೆ, ಏನಾದರೂ ಮಾಡಿ ಯಾವ ಟೈಮಾಗ ನಾನು ಬರಲಿ, ಇದು ನಮ್ಮ ತೋಟದೊಳಕ ನನ್ನ ಮಗ ಬರಲಿ, ನಮ್ಮ ಮನೆಯವ್ರು ಬರಲಿ. ಮೊನ್ನೆ ಆಳುಗಳು ಕಳೆ ಕೀಳೋರು ಎಲ್ಲ ತಿಂದವ್ರೆ. ತಿನ್ನಲಿ, ಯಾರಾದರೂ ತಿನ್ನಲಿ. ಈಗೇನು ಅಂತಂದರೆ ಎಲ್ಲರೂ ತಿಂದರೆ ನಮಗೆ ಫಲ ಸಿಗ್ತದೆ. ನೋಡಿರಿ ನುಗ್ಗೆಕಾಯಿ ಅಷ್ಟೇ, ನಮ್ಮ ಮನೆಗೆ ಬೇಕಾದ ನುಗ್ಗೆಕಾಯಿ ಇದೆ. ಈ ಕಡೆ ಅಳಸೋ ಒಂದು 7-8 ಥರ ಅದು ಹಿಂಗೆ ಹೋಗೋಣ ಬರ್ರಿ. ನಿಂಬೆ ಇವೆಲ್ಲ ಇನ್ನೂ ಹೊಸ್ದಾಗಿ ಹಾಕಿದ್ದು ನಿಂಬೆ. ಅವೆಲ್ಲ ಅವು ಜೊತೆಗೆ ಹಾಕಿಲ್ಲ, ಇಲ್ಲಿ ಹಾಕಿರೋಂಥವು ಇವೆಲ್ಲ ಹೊಸ್ದಾಗಿ ಹಾಕಿರೋವೆ. ಇವೆಲ್ಲ ಕೆಲವು ಗಿಡಗಳು ಬಾರ್ಡ್ರಿಗೆ ಹಾಕಿದ್ದೀನಿ. ಪಪ್ಪಾಯಿ ನಮ್ಮ ಮನೆಗೆ ಏನು ಬೇಕು ಪೂರಕವಾಗಿ ಸಿಗ್ತದೆ ಇಲ್ಲೇ ಅಲ್ವಾ. ಮೂಸಂಬಿ ಇದೆ, ಕಿತ್ಲೆ ಇದೆ. ಕಿತ್ಲೆ ಒಂದು ಬಿಟ್ಬಿಟ್ಟದ ಅಲ್ಲಿ ಹಾಗೆ. ಇದು ಮೂಸಂಬಿ, ಇದು ಬಟರ್ ಫ್ರೂಟ್ ನೋಡ್ರಿ. ಇದು ಅದ್ರ ಜೊತೆಗೆ ಹಾಕಿದ್ದೆ. ಅವು 1 ವರ್ಷ ಆಗಿದೆ ಹಾಕಿ. ಅವ್ರು ಯಾರೋ ಫ್ರೆಂಡ್ ಕೊಟ್ಟರು. ಅವರು ದೊಡ್ಡಬಳ್ಳಾಪುರದಾಗೆ ಒಬ್ಬರು ಒಂದೊಂದು ಮರದಲ್ಲಿ 1 ಕ್ವಿಂಟೋಲ್ ಬೆಳೀತಾವ್ರೆ. ಇದ್ರ ಹತ್ರ ಆರಾಮ್ಸಿ ಹತ್ರ ಮನೆ ಇದೆ. 1 ಕ್ವಿಂಟೋಲು ಅವರೇ 2 ಕೊಟ್ಟಿದ್ದು. ವೆರೈಟಿ ತುಂಬ ಚೆನ್ನಾಗಿದೆ. ಇದು ನರ್ಸರಿ ತಂದಿದೆ. ಇವೆಲ್ಲ ಇದು ಮಾಡ್ಕೊಂಡು ನೋಡ್ರಿ ಎಷ್ಟು ಇದಿದೆ. ಬೆಟ್ಟದ ನೆಲ್ಲಿ ಬಂದ್ರೂ ಏನು ಇಲ್ಲ ಅನ್ನೋ ಥರ ಮಾಡ್ಬೇಕು ಅಂತ ಹೊರಟಿದ್ದೀನಿ. ಸ್ಟಾರ್ ಫ್ರೂಟ್ ಅಂತ ಇವಲ್ಲ, ಇದು ನೋಡ್ರಿ ಸ್ಟಾರ್ ಫ್ರೂಟು. ಇದನ್ನು ಬಿಟ್ಟದೆ. ಇದು ಒಂದು ಬಂದು 2 ಹಾಕಿದೆ, ಒಂದು ಸ್ವೀಟು ಒಂದು ಹುಳಿ ಇದರಲ್ಲೇ. ಸ್ಟಾರ್ ಫ್ರೂಟು ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋಕ. ಎಷ್ಟು ಇದು ನೋಡಿರಿ. ಇದು ಬಂದು ನಾನು ಖುಷಿ ಪಡ್ತೀನಿ, ಬಿಡ್ಬೇಕಾಯ್ತಿದ್ದಾನೆ ಮುಂದೆ ಬಿಡ್ತದೆ. ಲಾಲ್ಬಾಗ್ ಮಧುರ ಅಂತ ಇದು ಹಲಸು ನೋಡ್ರಿ. 30 ತಿಂಗಳ ಗಿಡ, ಯಾರನ್ನ ನಂಬ್ತಾರ. ಹಿಂಗೆ ಬಂದರೆ ಮೂಸಂಬಿ ಐತೆ, ಈ ಕಿತ್ಲೆ ಐತಿ. ಇಲ್ಲಿ ಕಿತ್ಲೆ ಅಂದರೆ 2 ಹಣ್ಣು ಬಿಟ್ಟಿತ್ತು.
ನಮ್ಮ ಮೊಮ್ಮಕ್ಕಳುಗಳು ತಿಂದರು ಹಾಗೆ ಒಂದು ನೋಡಿರಿ, ಇನ್ನು ಮುಂದೆ ಬಿಡ್ಬೋದು ಈಗಲ್ರಿ ಹೆಣ್ಣು ಹಾಗೆ ನೋಡಿರಿ. ಒಂದು 2-3 ಬಿಟ್ಟಿತ್ತು ಪಾಪ. ಇನ್ನೂ ಅದಕ್ಕೆ ಏಜ್ ಸಾಲದು 30 ತಿಂಗಳು ಗಿಡ ನಮಗೆ ಹಾಗೆ ಫಲ ಕೊಟ್ಟೋದು ತಿನ್ನೋಕೆ. ನನ್ನ ಮೊಮ್ಮಕ್ಕಳಿಗೆ 2-3 ತಿಂಗಳು ಮನೆ ಬಂದಾಗ ಈ ಕಿತ್ಲೆ ಹಣ್ಣು, ಮೂಸಂಬಿ, ಈ ಕಡೆ ಹಲಸೆಲ್ಲ ಹಾಕಿದ್ದೀನಿ. ಸಿದ್ದು ಅಂತ ಫೇಮಸ್ ಈಗ ನೋಡಿರಿ, ಇದು ಸಿದ್ದು ಸಿದ್ದು ಹಲಸಿದು ಅದು ಬೇರೆ ಐತೆ. ಒಂದು 8 ಥರ ಹಲಸು ಹಾಕಿದ್ದೀನಿ ಇಲ್ಲಿ. ಕರಿಬೇವು ಹಾಕ್ಕೊಂಡಿದ್ದೀನಿ. ಇದು ನೋಡಿರಿ ತುಂಬ ಟೇಸ್ಟ್ ಅಂದರೆ ಇದೆ ಅಮೃತಪಲ್ಲಿ. ಬಿಟ್ಟದೆ ಅಂದರೆ ಅಮೃತಪಲ್ಲಿ ತುಂಬ ಟೇಸ್ಟ್. ಇದು ಇಷ್ಟೇ ಚಿಕ್ಕದಾಗೆ ಬರೋದು, ತುಂಬ ಚೆನ್ನಾಗಿರ್ತದೆ. ಅದು ನಾನು ನಂದಿ ಕ್ರಾಸ್ಗೆ ಹೋದಾಗ ಅಣ್ಣ ಇದು ಅಮೃತಪಲ್ಲಿ ಹಾಕೋಣ, ನಿಮ್ಮ ಮನೆಗೆ ತಿನ್ನೋಕೆ ಚೆನ್ನಾಗಿರ್ತದೆ ಅಂದರು. ಹಾಕಿದೆ, ತುಂಬ ಟೇಸ್ಟ್ ಇರ್ತದೆ. ತಿನ್ನೋಕ್ಕೋಸ್ಕರ ಮನೆಗೆ ಹಾಕ್ಕೊಂಡಿದ್ದು ನೋಡಿ. ಇದು ಥೈಲ್ಯಾಂಡ್ ರೆಡ್ಡು ಅಂತ, ಅದು ವಿಯೆಟ್ನಾಮ್ ಅಂದರೆ ನಿತ್ಯ ಹಲಸು, ವರ್ಷ ಪೂರ್ತಿ ಹಲಸಿರ್ತದೆ. ಥೈಲ್ಯಾಂಡ್ ರೆಡ್ಡು ಇದು ಹಣ್ಣು. ಇದು ಇನ್ನೂ 1 ವರ್ಷ ಆಯ್ತು. ಇದು ವಿಯೆಟ್ನಾಮ್ ಅಂತ ನಿತ್ಯ ಹಲಸು. ಇದು ಸದಾ ಪೂರ್ತಿ ಯಾವಾಗೂ ಇರ್ತದೆ. ಇದನ್ನು 1 ವರ್ಷ ಆಗಿದೆ ಹಾಕಿ, 1 ವರ್ಷ ಆಯ್ತು ತಂದು ಹಾಕಿ. ಇವು ನೋಡಿರಿ, ಈ ಕಡೆ ಈ ಲೈನೆಲ್ಲ ಜಮ್ನೇರಲೆ. ಇದು ಪೂರ ಒಂದು ಪಟೇಲ್ ಹಣ್ಣು ಗಿಡಗಳು ಹಾಕ್ಬಿಟ್ಟಿದ್ದೀರಾ. ಈ ಕಡೆ ಹಣ್ಣಿನ ಗಿಡಗಳು ಇವು ಜಮ್ನೇರಲೆ, ಯಾಕಂದ್ರೆ ಇವು ದೊಡ್ಡ ದೊಡ್ಡ ಮರ ಆಗ್ತವೆ. ಅದಕ್ಕೆ ಈ ಕಡೆ ಹಾಕಿದ್ದೀನಿ. ಏನಕ್ಕಪ್ಪ ಮಾವು ಹಾಕಿದೆ ನೆಳ್ಳು ಬರ್ತದೆ ಅಂತ ಆರ್ಟಿಕಲ್ಚರ್ನವರೇ ನಿಮಗೆ ಫಸ್ಲು ಕಮ್ಮಿ ಬರ್ತದೆ ಗೌಡ್ರೆ ನೆಳ್ಳಾದ್ರೆ ಅಂದರು. ಫಸ್ಲು ಕಮ್ಮಿ ಬರ್ತದೆ ಅಂತ ಉದ್ದೇಶನೇ ನಂದಲ್ಲ. ನನ್ನ ತೋಟದಲ್ಲಿ ಅರಣ್ಯ ಇದ್ದಂಗೆ ಇರಬೇಕು ಅನ್ನೋ ಉದ್ದೇಶ ನಂದು. ಕಮ್ಮಿದೆ ಬಿಡಲಿ ಫಸ್ಲು. ಈಗ ಕೋಟಿ ಸಂಪಾದನೆ ಮಾಡೋದು ಬದಲು 100 ರೂಪಾಯಿ ಆಗಲಿ ಬಿಡ್ರಿ ಸಾಕು, ನಮಗೆ 100 ರೂಪಾಯಿ ಸಾಕು, ನಾವು ಜೀವನ ಮಾಡ್ತೀವಿ ಅಂತ ಹೇಳಿದೆ ನಾನು. ಅವ್ರ ಉಣೆಗೆ ಬಂದು ನೋಡಿ ಹೇಳಿರು. ಜನ ಏನಾಗ್ಬಿಟ್ಟದು ಇವತ್ತು ಅಂದರೆ ನಾನು ಗಟ್ಟಿರೋ ನನ್ನಲ್ಲ, ನನಗೆ ದುಡ್ಡು ಬೇಕು ನೀನಿಗೆ ತಿನ್ನಿಸ್ತೀನಿ, ದುಡ್ಡು ಬೇಕು ನೀನಿಗೆ ತಿನ್ನಿಸ್ತೀನಿ, ಇದೇ ಆಗ್ಬಿಟ್ಟದೆ. ಆಗಲ್ದ್ರ ದುಡ್ಡು ಬೇಕು ಅದೇ ಆಗ್ಬಿಟ್ಟದೆ. ಅಷ್ಟೇ ಅವ್ರದ್ದು ಮನೋಭಾವ ನೋಡ್ರಿ. ಇವೆಲ್ಲ ಅಷ್ಟೇ. ಅಲ್ಲಿ ಬಂದು ಇದೈತಿ ಹಿಮೋಪಸ್ ಅನ್ನೋದು, ಅವೆಲ್ಲ ಸಖತ್ತ ಬಿಟ್ಟದೆ.